ನಮಸ್ಕಾರ. ನಮ್ಮ ಹೆಸರು ಶ್ರೀಕಾಂತ್ ಅಂತ. ಗ್ಲೋಬಲ್ GPS ಟೆಕ್ನಾಲಜೀಸಲ್ಲಿ ಅಪ್ಲಿಕೇಶನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾವು ಶೇರ್ ಮಾಡ್ತೀವಿ. ಸೊ ನನ್ನ ಅಪ್ಲಿಕೇಶನ್ನು ಕಂಪ್ನಿದು 15 ಇಯರ್ಸ್ನಿಂದ ಇದೆ. ಈಗ ಇದರಲ್ಲಿ ತುಂಬ ಫೆಸಿಲಿಟಿ ಇದೆ. ವೆಹಿಕಲ್ ಸೇಲ್ ಮಾಡ್ಬೋದು, ವೆಹಿಕಲ್ ಪರ್ಚೇಸ್ ಮಾಡ್ಬೋದು, ರೆಂಟ್ಗೆ ಲ್ಯಾಂಡ್ ಕೊಡ್ಬೋದು, ಲ್ಯಾಂಡ್ ಪರ್ಚೇಸ್ ಮಾಡ್ಬೋದು, ಮನೆ ಸೇಲ್ ಮಾಡ್ಬೋದು, ಮನೆ ಪರ್ಚೇಸ್ ಮಾಡ್ಬೋದು. ಈ ಥರ ಎಲ್ಲ ಫೆಸಿಲಿಟಿ ಇದೆ. ಈಗ ನಾವು ಲಾಗಿನ್ ಮಾಡೋಣ. ವೆಹಿಕಲ್ ಫಸ್ಟ್ ನಾವು ನೋಡೋಣ. ಈ ಡೆಮೋ ಲಾಗಿನ್ ವಿದೌಟ್ ಪಾಸ್ವರ್ಡ್. ಇದು ಮೇಲೆ ಪೇ ಅಂತ ಅಲರ್ಟ್ ಬಂದಿದೆ. ಪೆಂಡಿಂಗ್ ಇದ್ದರೆ ನಿಮ್ಮದು ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಅಲರ್ಟ್ ಬರುತ್ತೆ. ಸೊ ಈಗ ಮಾಡಬೇಕಾದ್ರೆ ನಾವು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಫೋನ್ಪೇ ಅಥವಾ ನಿಮ್ಮದು ಡೆಬಿಟ್ ಕಾರ್ಡ್ ಇದ್ದರೆ ಈ ಥರ ನಾವು ಅದರಿಂದ ಪೇಮೆಂಟ್ ಮಾಡ್ಬೋದು. ಸಪೋಸ್ ಈಗ ಇದನ್ನು ಆಮೇಲೆ ಮಾಡೋಣ ಅಂತ ನಿಮಗೆ ಏನಾರ ಪ್ಲ್ಯಾನ್ ಇದ್ದರೆ ಇದು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಎಷ್ಟು ವೆಹಿಕಲ್ ಅಂತ ಮೇಲೆ ಆಲ್ ಅಂತ ಇದೆ, ರನ್ನಿಂಗ್ ಎಷ್ಟು, ಸ್ಟಾಪ್ ಎಷ್ಟು ಅಂತ ಇದರಲ್ಲಿ ನಾವು ನೋಡ್ಬೋದು. ಈ ವೆಹಿಕಲ್ ನಂಬರ್ ಇಲ್ಲಿ ನೀವು ನೋಡ್ಬೋದು, DD03H9577. ಇದು ಟೈಮಿಂಗ್ ತೋರಿಸ್ತಾ ಇದೆ. ಇವತ್ತು ಈಗ ಏನು ಟೈಮ್ ನಡೀತಾ ಇದೆ ಅಂತ. ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕಾಣಿಸುತ್ತೆ. ಸ್ಟಾಪ್ ಟೈಮು, ಟುಡೇ ರನ್ನಿಂಗ್ ಟೈಮು, ಕಿಲೋಮೀಟರು ಎಲ್ಲ ಇದರಲ್ಲಿ ನೀವು ನೋಡ್ಬೋದು. ಈ ಶೇರ್ ಇಟ್ ಬಟನ್ ಇದೆ, ವೆಹಿಕಲ್ ಶೇರ್ ಮಾಡ್ಬೋದು. ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಟ್ರಾವೆಲ್ ಆಗಿದೆ ಅಂತ, ಎಷ್ಟು ಸ್ಟಾಪ್ ಆಗಿದೆ ಅಂತ ಪಾಯಿಂಟ್ ರೆಡ್ ಕಲರ್ ನೀವು ನೋಡ್ಬೋದು. ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಟ್ರಾವೆಲ್ಲು, ಎಷ್ಟು ಕಿಲೋಮೀಟರ್ ಇದುವರೆಗೂ ಆಗಿದೆ ಅಂತ ಫಿನಿಶ್ ಬಟನ್ನಲ್ಲಿ ನಿಮಗೆ ಕಿಲೋಮೀಟರ್ ತೋರಿಸುತ್ತೆ. ಇಲ್ಲಿಂದ ನೋಡಿ 57 ಕಿಲೋಮೀಟರ್ ಟ್ರಾವೆಲ್ ಆಗಿದೆ. ಈಗ ನಾವು ಹಿಸ್ಟ್ರಿನೂ ನೋಡ್ಬೋದು. ಪ್ಲೇ ರೂಟು ಅಂದರೆ ಪ್ಲೇ ರೂಟು, ಹಿಸ್ಟ್ರಿ ಎಲ್ಲ ಒಂದೇ ಜಾಗ ಇರುತ್ತೆ. ಕ್ಲಿಕ್ ಮಾಡಿದ್ರೆ ನೀವು ಡೇಟಾ ಚೆಕ್ ಮಾಡ್ಬೋದು, ಎಲ್ಲೆಲ್ಲಿ ಓಡಾಡಿರೋದು, ಬಿಫೋರ್ 2 ಡೇಸ್, ಬಿಫೋರ್ 5 ಡೇಸ್ ಇದೆಲ್ಲ ನೋಡ್ಬೋದು ನಾವು. ಓಕೆ, ಮತ್ತು ಬ್ಯಾಕ್ ಬರೋಣ. ವೆಹಿಕಲ್ ಸ್ಟಾಪು ಮಾಡ್ಬೋದು. ಇಲ್ಲಿ ಕೆಳಗಡೆ ರಿಲೇ ಅಂತಿದೆ ನೋಡಿ. ವೆಹಿಕಲ್ ಆಫ್ ಮಾಡಿದ್ರೆ ವೆಹಿಕಲ್ ಆಫ್ ಆಗುತ್ತೆ, ಮತ್ತು ಆನ್ ಮಾಡಿದ್ರೆ ಆನ್ ಮಾಡ್ಬೋದು. ಮತ್ತು ಬ್ಯಾಕ್ ಹೋಗೋಣ. ಸೊ ನೆಕ್ಸ್ಟ್ ಇದು ಮೋರ್ ಅಂತಿದೆ. ಇಲ್ಲಿ ಡ್ರೈವರ್ ನಂಬರ್ ಎಡ್ ಮಾಡ್ಕೊಬೋದು. RTO ಲೆಟರ್, ಈಗ ಬೇಸಿಕ್ RTO ಲೆಟರ್ ಈಗ ಗೌರ್ಮೆಂಟ್ ಏನು ಅಪ್ರೂವಲ್ ಮಾಡಿರ್ತಾರಲ್ವ, ಸೊ ಅದು ಇಲ್ಲಿ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಬಟ್ ಬೇಸಿಕ್ ಏನೋ ಡಿವೈಸ್ ಹಾಕ್ಕೊಂಡು ಅದೇನೇನೋ RTO ಲೆಟರ್ ಥರ ನಾವು ಡೌನ್ಲೋಡ್ ಮಾಡಬೇಕಾದ್ರೆ ಮಾಡ್ಕೊಬೋದು. ಈ ವೆಹಿಕಲ್ ಏನೀಗ 5 ವೆಹಿಕಲ್ ಇದೆ ಇದರಲ್ಲಿ. ಸೊ ಒಂದೇ ಮ್ಯಾಪಲ್ಲಿ ಎಲ್ಲ ವೆಹಿಕಲ್ಲು ನೋಡಬೇಕಾದ್ರೆ ನಾವು ಮೇಲೆ ಈ ವೆಹಿಕಲ್ ಐಕಾನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾಪಲ್ಲಿ ಎಲ್ಲ ವೆಹಿಕಲ್ ಕಾಣಿಸುತ್ತೆ. ಇದು ಮ್ಯಾಪಲ್ಲಿ ಒಂದು ವೆಹಿಕಲ್ ಜೂಮ್ ಮಾಡಿ ನೋಡಬೇಕಾದ್ರೆ ನಾವು ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಈ ಥರ ಆಟೋಮೆಟಿಕ್ ಜೂಮ್ ಆಗುತ್ತೆ. ಸೊ ಇಲ್ಲಿ ಹಿಸ್ಟ್ರಿ ಬಟನು ಇದೆ, ನಾವು ಇಲ್ಲಿಂದನೇ ಹಿಸ್ಟ್ರಿನೂ ನೋಡ್ಬೋದು. ಸೊ ಮತ್ತು ಈಗ ನಾವು ಬ್ಯಾಕ್ ಬರಬೇಕಾದ್ರೆ ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಮತ್ತೆ ನಾರ್ಮಲ್ ಆಗಿ ನೀವು ಬ್ಯಾಕ್ ಬರ್ಬೋದು. ಈ ಥರ ಇದು ವೆಹಿಕಲ್ ಡೀಟೇಲ್ಸು, ಇದು ಲೈವು, ಮ್ಯಾಪು ಎಲ್ಲ ನಾವು ತೋರಿಸಿದ್ದೀವಿ. ಈಗ ಈ ರಿಪೋರ್ಟಲ್ಲಿ ನೀವು ಸ್ಟಾಪೇಜ್ ರಿಪೋರ್ಟ್ ತೆಗಿಬೋದು, ಟ್ರಾವೆಲ್ ರಿಪೋರ್ಟ್ ತೆಗಿಬೋದು. ಸೊ ಎಕ್ಸಾಂಪಲ್ ಈಗ ನಾವು ಒಂದು ಡಿಸ್ಟೆನ್ಸ್ ಡೇ ವೈಸ್ ಚೆಕ್ ಮಾಡೋಣ. ಈ ವೆಹಿಕಲ್ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಫಸ್ಟ್ನಿಂದ ನಾವು ಓಕೆ ಈ ಥರ ವೆಹಿಕಲ್ ಸೆಲೆಕ್ಟ್ ಮಾಡಿ ನಾವು ಸರ್ಚ್ ಮಾಡ್ತೀವಿ ನೋಡಿ. ಈಗ ಫಸ್ಟ್ ದಿನ ಎಷ್ಟು, ಸೆಕೆಂಡ್ ಡೇ ಎಷ್ಟು, ಇದರಲ್ಲಿ ಫಸ್ಟು ವೆಹಿಕಲ್ ನಂಬರ್ ಬರುತ್ತೆ, ಡೇಟ್ ಬರುತ್ತೆ, ಆಮೇಲೆ ಅವತ್ತು ದಿನ ಎಷ್ಟು ಕಿಲೋಮೀಟರ್ ಅಂತ, ಕೆಳಗಡೆ ಟೋಟಲ್ ಡಿಸ್ಟೆನ್ಸ್ ಅದಿದೆ. ಅದೇ ಲೈನಲ್ಲಿ ಒಂದು ಬಾಕ್ಸಲ್ಲಿ 4 ಲೈನ್ ಇದೆ. ಲಾಸ್ಟ್ ಲೈನಲ್ಲಿ ಟೋಟಲ್ ಡಿಸ್ಟೆನ್ಸ್ ಅಂದರೆ ಇವತ್ತು ಎಷ್ಟು, ನೆನ್ನೆದು ಎಷ್ಟು ಅಂತ ಕೌಂಟ್ ಆಗುತ್ತೆ ಅದು ಟೋಟಲ್. ಈ ಥರ ಇದು
ಏನು ನಾವು ಒಂದು 8 ಡೇಸ್ ಸರ್ಚ್ ಮಾಡಿದ್ದೀವಲ್ಲ, ಈ ಥರ ರಿಪೋರ್ಟು ನಿಮಗೆ ಸಿಗುತ್ತೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲೆ ಇದು ನಿಮ್ಮ ಮೇಲ್ಗೆ ಹೋಗುತ್ತೆ. ಸೇರಿ ಟು ಇದೆ, ಸೇರಿ ಟು ಮಾಡ್ಕೊಳ್ಬೋದು. PDF ಈ ಥರ ಇದು ವರ್ಕ್ ಆಗುತ್ತೆ ನಿಮಗೆ. ಈ ಕೆಳಗಡೆ ಇಲ್ಲಿ ಒಂದು ಐಕಾನ್ ಇದೆ ಕಸ್ಟಮರ್ ಕೇರ್, ಇಲ್ಲಿ ಕ್ಲಿಕ್ ಮಾಡಿ ನಾವು ಡೈರೆಕ್ಟ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬೋದು. ಓಕೆ, ಬ್ಯಾಕ್ ಬರ್ತೀವಿ. ನೆಕ್ಸ್ಟ್ ಈಗ ಇದು ಆಲ್ಮೋಸ್ಟ್ ನಾವು ತೋರಿಸಿದ್ದೀವಿ. ಈಗ ಫ್ಯೂಚರಲ್ಲಿ ಡೀಸೆಲ್ ಡಿವೈಸು ಇಲ್ಲಿ ಬೇಗನೆ ನಾವು ಅಪ್ಲೋಡ್ ಮಾಡ್ತೀವಿ. ಡೀಸೆಲ್ ಎಷ್ಟಿದೆ ಸ್ಟಾಕು, ಎಷ್ಟು ಸ್ಟಾಕಲ್ಲಿ ಇನ್ನೂ ಎಷ್ಟು ಹೋಗ್ಬೋದು, ಸೊ ಎಷ್ಟು ಟ್ರಾವೆಲ್ ಆಗಿದೆ, ಎಷ್ಟು ಡೀಸೆಲ್ ಅದರಲ್ಲಿ, ಇನ್ನು ಎಷ್ಟು ಡೀಸೆಲಲ್ಲಿ ಎಷ್ಟು ಟ್ರಾವೆಲ್ ಆಗ್ಬೋದು ಅಂತ ಎಲ್ಲ ಇರುತ್ತೆ. ನೆಕ್ಸ್ಟ್ ಈಗ ಎಷ್ಟು ಡೀಸೆಲ್ಲು ಯಾವ ಲೊಕೇಶನಲ್ಲಿ ಲೋಡೆಡ್ ಆಗಿರೋದು ಅದನ್ನು ರಿಪೋರ್ಟ್ ಸಿಗುತ್ತೆ. ಡೀಸೆಲ್ಲು ಬೇಗನೆ ಅದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ನಾವೀಗ ಮತ್ತೆ ಹೋಮ್ ಪೇಜಲ್ಲಿ ಬಂದಿದ್ದೀವಿ. ಈಗ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ನಾವು ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳ್ಬೋದು. ಮೇಲೆ SMS ಅಲರ್ಟೂ ಇದರಲ್ಲಿ ತುಂಬ ರಿಪೋರ್ಟ್ ಸಿಗುತ್ತೆ ನಿಮಗೆ. ಈಗ ಕೆಳಗಡೆ ರೆಂಟು ಅಂತ 11 ನಂಬರ್ ಐಕಾನ್ ಇದೆ, ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ Globe GPS Technologies Private Limited ಇದರಲ್ಲಿ ಟೋಟಲ್ ವೆಹಿಕಲ್ ಪರ್ಚೇಸ್ ಇರ್ಬೋದು, ಲ್ಯಾಂಡ್ ಪರ್ಚೇಸ್ ಇರ್ಬೋದು, ಇದರಲ್ಲಿ ಎಲ್ಲ ನಿಮಗೆ ಸಿಗುತ್ತೆ. ನೀವು ಅಪ್ಲೋಡ್ ಮಾಡ್ಬೋದು. ಡ್ರೈವರ್ ಇದ್ದರೆ ಈಗ ಅವ್ರಿಗೆ ಜಾಬ್ ಬೇಕಾದರೆ ಡ್ರೈವರ್ ಡೀಟೇಲ್ಸು ಆ್ಯಡ್ ಮಾಡ್ಬೋದು. ಈ ಥರ ಎಲ್ಲ ಅಪ್ಲಿಕೇಶನಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಈಗ ನಾವು ಮತ್ತೆ ಎಲ್ಲಿ ಬಂದಿದ್ದೀವಿ, GPS ಪೇಜ್ಗೆ ಯಾವ ಥರ ಹೋಗ್ಬೇಕಂದ್ರೆ ಈ ಮೇಲೆ ಈ ಮ್ಯಾಪ್ ಬಟನ್ ಕ್ಲಿಕ್ ಮಾಡಿದ್ರೆ ಮತ್ತೆ GPS ಪ್ಲೇಸ್ ಬರ್ತೀವಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ಅರ್ಥ ಆಗಿರ್ಬೋದು ಈ ವಿಡಿಯೋ ನೋಡಿದ್ರೆ. ಸೊ ಎನಿ ಡೌಟ್ ಇದ್ದರೆ ಕಸ್ಟಮರ್ ಕೇರ್ ನಂಬರ್ ಇದೆ, ಕೆಳಗಡೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಕೇರ್ ನಂಬರ್, ಸರ್ವಿಸ್ ನಂಬರ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.